ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಮತ್ತು ನಾವು ಇಲ್ಲಿ ಸತಾರ ಜಿಲ್ಲೆಯ ಮಹಾಬಳೇಶ್ವರ ಅನ್ನೋ ದೇವಸ್ಥಾನದ ಪಕ್ಕನೇ ಇಲ್ಲಿ ಕೃಷ್ಣಮಾಯಿ ಅಂತೇಳಿ ಒಂದು ಟೆಂಪಲ್ ಇದೆ. ತುಂಬ ಹಳೆಯದಾಗಿದೆ. ಇದು ಕ್ರಿಸ್ತಕ ಒಂದು 11-12 ಶತಮಾನದಲ್ಲಿ ನಿರ್ಮಾಣ ಮಾಡ್ತಿರ್ತಕ್ಕಂಥದ್ದು ಒಂದು ಮಂದಿರವಾಗಿರುತ್ತದೆ. ಇಲ್ಲಿಂದ ಏನಂದರೆ ತುಂಬ ಎತ್ತರವಾದ ಪ್ರದೇಶ ಫ್ರೆಂಡ್ಸ್. ಇದು ಇಲ್ಲಿ ನೋಡ್ತಾ ಇದ್ರೆ ಕೆಳಗಿಂದ ಮನೆಗಳು ಕೂಡ ಚಿಕ್ಕ ಚಿಕ್ಕದ ಒಂದು ನಕ್ಷತ್ರದ ಹಾಗೆ ಕಾಣಿಸುತ್ತೆ. ಈ ಪ್ರದೇಶ ಏನಪ್ಪ ಅಂತಂದರೆ ಸುಮಾರು ಸ್ಮಾರಕ ಒಂದು 1175ರಲ್ಲಿ ಕಟ್ಟಿರ್ತಕ್ಕಂಥದ್ದು. ಇದು ತುಂಬ ನೋಡೋಕ್ಕೆ ರೋಮಾಂಚನವಾಗಿದೆ, ಮನಸ್ಸಿಗೆ ಒಂದು ಹಿತಕಾರಿಯಾಗಿ ಒಂದು ಇಲ್ಲಿಂದ ಪ್ರಕೃತಿ ಸವಿಯೋಕ್ಕೆ ತುಂಬಾ ಸುಂದರವಾಗಿರುತ್ತದೆ ಫ್ರೆಂಡ್ಸ್. ಹಾಗೂ ಇಲ್ಲಿ ನೋಡ್ತಾ ಇರ್ಬೋದು ನೀವು ತುಂಬ ಜಾಲತಾಣಗಳಲ್ಲಿ ಅದೆಲ್ಲ ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯ ಇದು. ಇದು ಸಾಕ್ಷಾತ್ ಸ್ವಯಂಭೂವಾಗಿರ್ತಕ್ಕಂಥ ಒಂದು ಉದ್ಭವ ಲಿಂಗವಿದೆ ಒಳಗಡೆ. ಅದು ಕೃಷ್ಣಮಾಯಿ ಟೆಂಪಲ್ ಅಂತ ಹೇಳ್ತಿರ್ತಾರೆ. ಇದು ಒಂದು ಮಹಾದ್ವಾರದಲ್ಲಿದೆ. ಈ ಮಹಾದ್ವಾರ ಮುಖಾಂತರವಾಗಿ ಇಲ್ಲಿ ಒಳಗಡೆ ಹೋಗ್ತಾ ಇರಬೇಕು. ಇದೊಂದು ಚಿಕ್ಕದಾದ ನಂದಿ ಇದೆ. ಹಾಗೂ ಕೂಡ ಇಲ್ಲಿ ಒಂದು ಸಣ್ಣದೊಂದು ಚಿಕ್ಕದಾದ ಒಂದು ಕುಂಡ ಇದೆ. ಆ ನಂದಿಗೆ ಏನಪ್ಪಾ ಅಂತಂದ್ರೆ ಏನು ಸ್ನಾನ ಮಾಡಿಸಿರ್ತಕ್ಕಂಥ ಒಂದು ನೀರು ಕೂಡ ಇಲ್ಲಿ ಬಂದು ಸ್ಟೋರೇಜ್ ಆಗಿರ್ತಕ್ಕಂಥದ್ದು. ಇಲ್ಲಿ ನಾವು ಕರೆಕ್ಟಾಗಿ ಇವಾಗ ಪೂಜಾ ಆರತಿ ಟೈಮ್ ಆಗಿರ್ತಕ್ಕಂಥದ್ದು. ಈಗ ನಾವು ಬಂದಿದ್ದಾಗ ಆರತಿ ನಡೀತಾ ಇದ್ದು. ಈ ಟೈಮಿಗೆ ಬಂದರೆ ನಿಮಗೆ ಆರತಿ ಆಗೋದು ಸಿಗ್ತದೆ ನೋಡೋಕ್ಕೆ. ಹಾಗೂ ಕೂಡ ಇಲ್ಲಿ ಮುಂದೆ ಬಂದರೆ ಒಳಗಡೆ ಈ ಥರ ಸ್ಟೆಪ್ಸ್ ಇದೆ, ತುಂಬ ಎತ್ತರವಾದ ಸ್ಟೆಪ್ಸ್ ಇದೆ. ಅದು ಕೂಡ ಇಲ್ಲಿಂದ ಒಳಗಡೆ ಪ್ರವೇಶವಿಲ್ಲ. ಇಲ್ಲಿಂದ ಏನಪ್ಪಾ ಅಂತಂದ್ರೆ ಫೋಟೋ ಪ್ರೈವೇಟೆಡ್ ಇದೆ, ವಿಡಿಯೋ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಇಲ್ಲಿಂದನೇ ಏನಾದರೂ ಹೊರಗಡೆಯಿಂದ ಶೂಟಿಂಗ್ ಮಾಡ್ಕೊಂಡು ಹೋಗ್ಬೇಕು ಯಾರಾದರೂ ಬಂದರೂ ಕೂಡ. ಆದರೂ ಇಷ್ಟು ಮಾತ್ರ ಹೇಳ್ಬೋದು, ಪ್ರಕೃತಿ ಅಂದ್ರೆ ನಮ್ಮ ಸಲುವಾಗಿ ಪ್ರಕೃತಿ ಇದೆ, ಆದ್ರೆ ಪ್ರಕೃತಿ ಸಲುವಾಗಿ ನಾವಿಲ್ಲ ಅಂತಕ್ಕಂಥದ್ದು ನಿಜವಾಗಿ ಇಲ್ಲಿ ಪ್ರೂವ್ ಆಗಿರ್ತಕ್ಕಂಥದ್ದು ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ಏನೋ ಆದರೂ ನೋಡಬೇಕಾದ್ರೂ ಎಂಜಾಯ್ಮೆಂಟ್ ಮಾಡಬೇಕಾದ್ರೂ ಒಂದು ಸೂಪರ್ ಆಗಿ ಇರ್ತಕ್ಕಂಥ ಪ್ಲೇಸಸ್ ಇದೆ. ಹಾಗೂ ಕೂಡ ಭಕ್ತಿ ಭಾವವನ್ನು ಮೆರ್ತಕ್ಕಂಥದ್ದು ಇಲ್ಲಿ ತುಂಬ ಏಕಾಂತವಾದ ಪ್ರದೇಶವಾಗಿರ್ತಕ್ಕಂಥದ್ದು. ಒಮ್ಮೆ ಆದರೂ ಜೀವನದಲ್ಲಿ ಅಂದರೆ ಉದಕ್ ಮಂಡಲ್ ಊಟಿ ನೋಡೋ ಥರ ಇದು ಒಂದು 2ನೇ ಪ್ಲೇಸ್ ಆಗಿರ್ತಕ್ಕಂಥದ್ದು. ಮಹಾಬಳೇಶ್ವರ ಹತ್ರನೇ ಕೃಷ್ಣಮಾಯಿ ಟೆಂಪಲ್ ಅಂತೇಳಿ ತುಂಬ ಹಳೇದಾಗಿರ್ತಕ್ಕಂಥದ್ದು ಫ್ರೆಂಡ್ಸ್. ನಾವೆಲ್ಲ ಈಗ ಫ್ರೆಂಡ್ಸ್ ಆಗಿ ಎಲ್ಲರೂ ಕೂಡ ಬಂದಿದ್ದೀವಿ. ಮಲ್ಲು ಶೆಟ್ ಇದ್ದಾರೆ, ಮತ್ತು ಗೋವಿಂದ್ ಶೆಟ್ ಇದ್ದಾರೆ, ಹಾಗೆ ಉಮೇಶ್ ಶೆಟ್ ಇದ್ದಾರೆ, ಮತ್ತು ಪಪ್ಪು ಪಾಠಕ್ ಅವರು ಇದ್ದಾರೆ. ಇಲ್ಲಿ ನಾವು 5 ಜನ ಫ್ರೆಂಡ್ಸ್ ಬಂದಿವಿ ಸೆಟ್. ಇಲ್ಲಿ ಬರಬೇಕಾದ್ರೆ ತುಂಬ ರೂಟ್ಸ್ ಇದೆ. ರೂಟ್ಸ್ ಕೂಡ ಕೆಲವೊಂದು ರೂಟ್ಸ್ ಹೋಗಿದೆ, ಕೆಲವೊಂದು ಚೆನ್ನಾಗಿಲ್ಲ, ಕೆಲವೊಂದು ಚೆನ್ನಾಗಿದೆ. ಸ್ವಲ್ಪ ಕೇಳಿಕೊಂಡು ಮಾಡಿಕೊಂಡು ಯಾಕಂದರೆ ಬಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಹಾಗಾಗಿ ನಿಮಗೆ ಈ ಮಾಹಿತಿ ಹಂಚ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ಸ್.